ಪುಟ್ಟ ಸಮುದಾಯಗಳು ಈ ಸಮುದಾಯಗಳ ಬಲವರ್ಧನೆ 78 ವರ್ಷ ಆಯ್ತು ನೋಡಿ ಸರ್, ಸ್ವತಂತ್ರ ಬಂದು ಇನ್ನೂ ಇವು ಸಾಮಾಜಿಕವಾಗಿ ಮುಂದೆ ಬಂದಿಲ್ಲ, ಅತಿ ಕೆಳಮಟ್ಟದಲ್ಲಿವೆ. ಯಾಕೆಂದರೆ ಜನಸಂಖ್ಯೆ ಕಡಿಮೆ ಇರೋ ಕಾರಣ ಎಲ್ಲ ಯೋಜನೆದ ವಂಚಿತ ಆದ ಸಮುದಾಯಗಳು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಮಂಜುನಾಥ್ ಹಣಗಿಯವರಿದ್ದಾರೆ. ಈಗ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಲೆಮಾರಿ ಅಲೆಮಾರಿ ಏನು ಕರ್ನಾಟಕದಲ್ಲಿದ್ದಾರೆ, ಅವರ ಸಮಸ್ಯೆಗಳು ಹಲವಾರಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸೊ ಆ ಕುರಿತು ಮಾತಾಡ್ತಾ ಹೋಗೋಣ. ಮಂಜುನಾಥ್ ಅವರು ಈಗ ಅಲೆಮಾರಿ ಹಾಗೂ ಅಲೆಮಾರಿ ಹಲವಾರು 46 ಜಾತಿಗಳಿದೆ ಅಂತ ತಾವು ಹೇಳ್ತಾ ಇದ್ರಿ. ಸೊ ಏನು ಕೆಲಸ ನಿಮ್ಮದು, ಯಾವ ರೀತಿ ಏನು ಸಮಸ್ಯೆಗಳನ್ನ ಗುರುತಿಸಿದಿರಿ ಅಥವಾ ಏನು ಮಾಡ್ತಾ ಇದ್ದೀರಿ ಅಂತ? ಈಗ ಈ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಹಿಂದುಳಿದ ಪ್ರವರ್ಗ 1 ಜನಾಂಗಗಳ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಈಗ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ನಮ್ಮ ದೇಶದಲ್ಲಿ ಈ ಅಲೆಮಾರಿ ಅಲೆಮಾರಿ ಸಮುದಾಯದ ಜನರ ಜ್ವಲಂತ ಸಮಸ್ಯೆಗಳು ಹತ್ತಾರಿವೆ. ಈ ದೇಶ ಈ ನಾಡಿನಲ್ಲಿ ಸ್ವತಂತ್ರ ಪೂರ್ವದಿಂದ ವಾಸವಾಗಿದ್ದರೂ ಈ ಜನಾಂಗಗಳ ಜನಸಂಖ್ಯೆ ಬೆರಳೆಣಿಕೆಯಲ್ಲಿವೆ. ಒಂದೊಂದು ಸಮುದಾಯದಲ್ಲಿ ಪರಿಗಣಿಸಿದರೆ ಈ 46 ಜಾತಿಗಳಲ್ಲಿ ಒಂದೊಂದು ಸಮುದಾಯದಲ್ಲಿ ಜನಸಂಖ್ಯೆ ಹೊಂದಿದರೆ ಇನ್ನೂ ಉಳಿದ ಸಮುದಾಯಗಳಲ್ಲಿ ಬೆರಳೆಣಿಕೆಯಲ್ಲಿ ಜನಸಂಖ್ಯೆ ಬಂದಿದೆ. ಒಂದೊಂದು ಸಮುದಾಯದಲ್ಲಿ ಕೇವಲ ರಾಜ್ಯವ್ಯಾಪಿ ಪರಿಗಣಿಸಿದರೆ 10-15 ಸಾವಿರ ಜನಸಂಖ್ಯೆ ಇರುವಂಥ ಸಮುದಾಯಗಳಿವೆ. ಇವು ಸ್ವತಂತ್ರ ಸಿಕ್ಕು 78 ವರ್ಷ ಕಳೆದರೂ ಇನ್ನೂ ಈ ಸಮುದಾಯಗಳು ಇಷ್ಟೇ ಬೆರಳೆಣಿಕೆಯಲ್ಲಿ ಇರಬೇಕಾದ್ರೆ ಸಾಮಾಜಿಕ ನ್ಯಾಯದಲ್ಲಿ ಪಡೆಯುವಲ್ಲಿ ಈ ಸಮುದಾಯಗಳು ಮೂಕರಾಗಿದ್ದಾರೆ, ಧ್ವನಿ ಇಲ್ಲದ ಸಮುದಾಯಗಳಾಗಿವೆ. ಆರ್ಥಿಕ ಸಾಮಾಜಿಕ ಬಲವರ್ಧನೆಗೊಂಡಾಗ ಸಮುದಾಯ ಶೈಕ್ಷಣಿಕವಾಗಿ ಬಲವರ್ಧನೆಗೊಳ್ತೈತಿ. ಈ ಸಮುದಾಯದಲ್ಲಿ ಮಕ್ಕಳ ಶಿಕ್ಷಣ ಪಡೆಯೋದು ವಿರಳಾತಿ ವಿರಳ. ಸಮುದಾಯ ಬಡ ಸಮುದಾಯಗಳಿದ್ದ ಕಾರಣ ಆ ಮಕ್ಕಳ ಒಂದು 4ನೇತ್ತು 5ನೇತ್ತು ಅಥವಾ SSLCವರೆಗೂ ಅಷ್ಟೇ ಹೋಗ್ತಾರೆ. ತದನಂತರ ಆ ಕುಟುಂಬದ ನಿರ್ವಹಣೆಯಲ್ಲಿ ತೊಡಗಿಸ್ಕೊಂಡು ಆ ಮಕ್ಕಳು ಮತ್ತೆ ಕೂಲಿ ಕೆಲಸಗಳು ಇನ್ನಿತರ ಕೆಲಸದಲ್ಲಿ ತೊಡಗಿಸ್ಕೊಂಡು ಸಮುದಾಯ ಮತ್ತು ನೈಜ ಉನ್ನತ ದರ್ಜೆಗಳಲ್ಲಿ ಹೋಗಿ ಆ ಸಮುದಾಯಗಳಲ್ಲಿ IAS IPS ಉನ್ನತ ದರ್ಜೆಯಲ್ಲಿ ಪಡೆದರೆ ಆ ಸಮುದಾಯಗಳಿಗೆ ಆ ಮಗು ತನ್ನ ನೈಜ ಪರಿಸ್ಥಿತಿ ಸರ್ಕಾರದ ಯೋಜನೆಯಲ್ಲಿ ಪಡಿಬೇಕಾದ್ರೆ ಯಾವ ಥರ ಸಂಘಟನೆ ಆಗಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನು ಗಮನಿಸ್ತಿರ್ತೈತೆ. ಆದರೆ ಈ ಸಮುದಾಯದಲ್ಲಿ ಯಾರೂ ಶಿಕ್ಷಣ ಪಡೆದಿಲ್ಲ, ವಿರಳಾತಿ ವಿರಳ ಜನಸಂಖ್ಯೆ. ಆದ ಕಾರಣ ಸರ್ಕಾರ 2026-27ನೇ ಸಾಲಿನ ಅಡಿಯೊಳಗೆ ರಾಜ್ಯ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಈ ಸಮುದಾಯಗಳ ಬಲವರ್ಧನೆಗಾಗಿ ಒಂದು 1,000 ಕೋಟಿನೂ ಅದಕ್ಕಿಂತ ಒಂದಿಷ್ಟು ಹೆಚ್ಚಳ ಒಂದಿಷ್ಟು ಸಮುದಾಯಗಳ ಬಲವರ್ಧನೆಗಾಗಿ 1,000 ಕೋಟಿ ರೂಪಾಯಿ ಅನುದಾನವನ್ನು ಈ ಅಲೆಮಾರಿ ಸಮುದಾಯಗಳಿಗೆ ಮೀಸಲಿಡಬೇಕಂತಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ವಿನಂತಿಸುತ್ತೇವೆ. ಈಗ ನಿಮ್ಮ ಸಮಸ್ಯೆಗಳ ಕುರಿತಾಗಿ ಅನೇಕ ಮಂತ್ರಿಗಳಿಗೆ MLAಗಳಿಗೆ ಹಾಗೆ ಮುಖ್ಯಮಂತ್ರಿಗಳ ಸಹಿತವಾಗಿ ಅನೇಕ ರೀತಿಯಾದಂತಹ ಮನವಿಗಳನ್ನ ಕೊಟ್ಟಿದ್ರಿ. ರೀಸೆಂಟಾಗಿ ಏನೇನು ಕೊಟ್ಟಿದ್ರಿ ಅಂತ? ಸರ್, 2025ರಲ್ಲಿ ಈ ರನ್ನ ಉತ್ಸವದಲ್ಲಿ ಸನ್ಮಾನ್ಯ ಶ್ರೀಯುತ ಶಿವರಾಜ್ ತಂಗಡಗಿ ಸರ್ ಬಂದಿದ್ದರು. ರನ್ನ ಉತ್ಸವದಲ್ಲಿ ಬಂದಾಗ 2025 2ನೇ ತಿಂಗಳಲ್ಲಿ ಬಂದಿದ್ದರು. ಆವಾಗೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನಾಂಕ 12/10/2025 ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾದ ಶ್ರೀಯುತ RB ತಿಮ್ಮಾಪುರ ಸಾಹೇಬರಿಗೂ ಮನವಿ ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಪ್ರವಾಸ ಕೈಗೊಂಡಾಗ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಲೋಕೋಪಯೋಗಿ ಸಚಿವರು ಇವರ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಅದೇ ರೀತಿ ಹತ್ತತ್ರ ಅಂದರೆ ದಿನಾಂಕ 8/1/2026 ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಅವರ ಕೇಂದ್ರ ನಿವಾಸಕ್ಕೆ ತೆರಳಿ ಒಕ್ಕೂಟದ ಮೂಲಕ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಒಕ್ಕೂಟದ ಮೂಲಕ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ
ಮಂಜುನಾಥ್ ಕಾಶ್ಯಪ್ಪ ಹಣಗಿ ನಾವು ಹಾಗೂ ನಮ್ಮ ಒಕ್ಕೂಟದ ಕೋಶಾಧಿಕಾರಿಗಳಾದ ಹುಲ್ಲಪ್ಪ ಅಪ್ಪಣ್ಣ ಜಾಡರ್, ನಮ್ಮ ಒಕ್ಕೂಟದ ಜಂಟಿ ಕಾರ್ಯದರ್ಶಿಗಳಾದ ಪೂರ್ಣಿಮಾ ಜೋಗಿ, ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಮಧುಸೂದನ ಮಲ್ಲಘಟ್ಟ ಹಾಗೂ ತುಮಕೂರು ಜಿಲ್ಲಾ ಕೋಶಾಧಿಕಾರಿಗಳಂತ ಜಯರಾಮಯ್ಯ ಇವರೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಅಲೆಮಾರಿ ಸಮುದಾಯಗಳ ಸಮಸ್ಯೆಗಳ ಜ್ವಲಂತ ವಿಷಯವನ್ನು ಪ್ರಸ್ತಾವಿಸಿ ರಾಜ್ಯ ಸರ್ಕಾರ ಮುಖ್ಯವಾಗಿ ಏನು ಸಮಸ್ಯೆಗಳಿದಾವೆ ಅನ್ನುವಂಥದ್ದು ಜನರಿಗೆ, ನೀವು ಹಳೆ ಸಮಸ್ಯೆ ಅಂದರೆ ಅರ್ಥ ಆಗೋದಿಲ್ಲ, ಅದಕ್ಕೆ ಇಂಥದ್ದೇ ಸಮಸ್ಯೆಗಳಿದಾವೆ ನಮ್ಮ ಅಲೆಮಾರಿ ಜನಾಂಗಕ್ಕೆ ಅನ್ನುವಂಥ. ಸರ್, ಇಂಥದ್ದು ಅನ್ನೋಕ್ಕೇನೈತಿ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೈತಿ ಅಂದ್ರೆ ಪ್ರತಿಯೊಂದು ಪುರಸಭೆ ಆಗಲಿ, ಪಟ್ಟಣ ಸಭೆ ಆಗಲಿ, ಅಥವಾ ನಗರ ಸಭೆ ಆಗಲಿ, ಅಥವಾ ಪಟ್ಟಣ ಪಂಚಾಯತಿಯಲ್ಲೇ ಒಂದು ಆ ವ್ಯಕ್ತಿಗೆ ರಾಜಕೀಯವಾಗಿ ಪ್ರವೇಶಗೊಳ್ಬೇಕಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾಳ ಮುಖ್ಯವಾಗಿದೆ. ಈ ಸಮುದಾಯಗಳು ಒಂದೊಂದು ನಗರದಲ್ಲಿ 2-4 ಮನೆ ಇದ್ದಾಗ ಯಾವಾಗ ಆ ಸಮುದಾಯಗಳು ರಾಜಕೀಯವಾಗಿ ಪ್ರಬಲಗೊಳ್ತಾವು, ಆ ರಾಜಕೀಯವಾಗಿ ಪ್ರಬಲಗೊಂಡು ಆ ಸಮುದಾಯದ ವ್ಯಕ್ತಿ ಶಾಸಕರಿಗೋ ಸಂಸದರಿಗೋ ಮನವಿ ಕೊಟ್ಟು ಅವನು ಕೂಡ ಹೋಗಿ ಆ ಸದನದಲ್ಲಿ ಪ್ರಸ್ತಾವನೆ ಮಾಡಿದಾಗ ಈ ಸಮುದಾಯಗಳು ಬೆಳಕಿಗೆ ಬರೋದು ಒಂದು ಪ್ರಕ್ರಿಯೆ. ಆದರೆ ಇಲ್ಲಿ ಏನೈತೆ ಅಂದ್ರೆ ಜನಸಂಖ್ಯೆಯ ಕೊರತೆ ಇದೆ ನೋಡಿ ಸರ್. ಇವಾಗ ಇಲ್ಲಿ ಕಮತಗಿ ಪಟ್ಟಣದಲ್ಲಿ ಒಂದೊಂದು ಸಮುದಾಯದಲ್ಲಿ 10,000 ಜನಸಂಖ್ಯೆ ಇರ್ಬೋದು, ಆದರೆ ಅಲ್ಲಿರೋದು ಒಂದೇ ಮನೆ ಒಂದು ಸಮುದಾಯದಿಂದ. ಅದೇ ರೀತಿ ಗುಳೇದಗುಡ್ಡ ಪಟ್ಟಣದಲ್ಲಿ ಈ 46 ಸಮುದಾಯಗಳಲ್ಲಿ ಒಂದೊಂದು ಸಮುದಾಯದಲ್ಲಿ 2 ಮನೆಗಳಿವೆ, ಒಂದು ಸಮುದಾಯದಲ್ಲಿ ಒಂದೇ ಮನೆ ಇದೆ. 20-30 ಸಾವಿರ ಜನಸಂಖ್ಯೆ ಉಳ್ಳಂಥ ಒಂದು ನಗರದಲ್ಲಿ 2 ಮನೆಯೋ 4 ಮನೆ ಇದ್ದರೆ ಅವ ಯಾವಾಗ್ರಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿತಾನ್ರಿ? ನೈಜ ಪರಿಸ್ಥಿತಿ ಏನೆಂದರೆ ಮೇನ್ ರೀಸನ್ ಈ ಸಮುದಾಯಗಳಿಗೆ ಆರ್ಥಿಕ ಸಾಮಾಜಿಕ ಬಲವರ್ಧನೆಗೊಂಡಾಗ ಅವನು ಶೈಕ್ಷಣಿಕವಾಗಿ ಬಲವರ್ಧನೆಗೊಳ್ತಾನೆ. ಮೊದಲು ಆರ್ಥಿಕ ಸಾಮಾಜಿಕವಾಗಿ ಬಲವರ್ಧನೆಗೊಳ್ಳಲು ಈ ಸಮುದಾಯಗಳಿಗೆ ವಸತಿ ನಿವೇಶನ ಹಂಚಿಕೆಗಳಾಗಬೇಕು. ಮತ್ತು ಈ ಸಮುದಾಯಗಳ ಬಲವರ್ಧನೆಗಾಗಿ ಅವರು ಏನು ಸಮುದಾಯ ಬೀದಿ ಬದಿ ವ್ಯಾಪಾರ ಮತ್ತು ಇನ್ನಿತರ ಬುಟ್ಟೆ ಹೆಣೆಯುವಿಕೆ ಮತ್ತು ಇನ್ನಿತರ ಸಣ್ಣ ಪುಟ್ಟ ಕೈ ಕೆಲಸಗಳನ್ನು ಮಾಡ್ತಾರೆ. ದೊಂಬಿ ದಾಸರು ಅದಾರ, ಅವ್ರು ದೊಂಬಿ ದಾಸರು ಏನು ಮಾಡ್ತಾರೆ, ಒಂದು ಪದಗಳನ್ನ ಕಟ್ಟಿ ಒಂದು ರಾಮಾಯಣದ್ದು ಅಥವಾ ಮಹಾಭಾರತದ ಪದಗಳನ್ನ ಕಟ್ಟಿ ಅವನ್ನೆಲ್ಲ ಹೇಳ್ಕೊತ ಅಡ್ಡಾಡ್ತಾರೆ. ಜೋಗಿ ಜನಾಂಗದವರು ಅವರು ಕೂಡ ಒಂದು ಶಿವನ ಒಂದು ಆರಾಧನೆ ಮತ್ತು ಶಕ್ತಿ ಆರಾಧನೆ ಮಾಡ್ಕೊತ ಅವರು ಅಡ್ಡಾಡ್ತಿರ್ತಾರೆ. ಮತ್ತು ನಾಥಪಂಥಿ ಸಮುದಾಯದವರು ಅವರು ಜನಸಂಖ್ಯೆ ರಾಜ್ಯದಲ್ಲಿ ಬೆರಳೆಣಿಕೆಯಲ್ಲಿದೆ. 10-12 ಸಾವಿರ ಜನಸಂಖ್ಯೆ ಹೊಂದಿರುವಂಥ ಸಣ್ಣ ಪುಟ್ಟ ಸಮುದಾಯಗಳು. ಈ ಸಮುದಾಯಗಳ ಬಲವರ್ಧನೆ 78 ವರ್ಷ ಆಯ್ತು ನೋಡಿ ಸರ್ ಸ್ವತಂತ್ರ ಬಂದು, ಇನ್ನೂ ಇವು ಸಾಮಾಜಿಕವಾಗಿ ಮುಂದೆ ಬಂದಿಲ್ಲ, ಅತಿ ಕೆಳಮಟ್ಟದಲ್ಲಿವೆ. ಯಾಕೆಂದರೆ ಜನಸಂಖ್ಯೆ ಕಡಿಮೆ ಇರೋ ಕಾರಣ ಎಲ್ಲ ಯೋಜನೆದ ವಂಚಿತ ಆದ ಸಮುದಾಯಗಳು. ಆದ ಕಾರಣ ರಾಜ್ಯ ಸರ್ಕಾರ ಈ ಸಮುದಾಯಗಳ ಬಲವರ್ಧನೆಗೊಳ್ಬೇಕಾದ್ರೆ ಈ ಸಮುದಾಯಗಳಿಗೆ ಹೆಚ್ಚಿನ ಆರ್ಥಿಕ ನೆರವು ನೀಡಬೇಕು. ಈ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಿಗುವಂಥ ಸಮಾನಾಂತರ ಅವಕಾಶಗಳು ಇವರಿಗೂ ಕೂಡ ಸಿಗಬೇಕು. ಯಾಕಂದ್ರೆ ಇವ್ರ ಜನಸಂಖ್ಯೆನೇ ಕಮ್ಮಿ, ವಿರಳ ರಾಜ್ಯದಲ್ಲಿ. ಆದ ಕಾರಣ ಒಂದು ದೃಷ್ಟಿಕೋನದಿಂದ ಹೇಳಬೇಕಾದ್ರೆ ಇವೆಲ್ಲ ಧ್ವನಿ ಇಲ್ಲದ ಸಮುದಾಯಗಳು. 13ನೇ ತಾರೀಕು ಇದೇ 13ನೇ ತಾರೀಕು 10/2025 ಬಂಡಿಗನಿಗವರಿಗೆ ಜಿಲ್ಲಾ ಪ್ರವಾಸಕ್ಕೆ ನೀಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಅಲ್ಲಿ ಕೂಡ ನಾವು ಈ ವಿಷಯವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೂ ಮನವರಿಕೆ ಮಾಡಿಕೊಂಡು ಮನವಿ ಕೊಟ್ಟಿದ್ದೀವಿ ಸರ್. ಆದ ಕಾರಣ ಮತ್ತು ಇದೇ ರೀಸೆಂಟಾಗಿ 8/1/2026 ಸತೀಶ್ ಜಾರಕಿಹೊಳಿ ಸಾಹೇಬರ ಮೂಲಕ CM ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೆಯೇ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಯುಕ್ತರು ಶ್ರೀಯುತ KA ದಯಾನಂದ್ ಸರ್ ಅವರು ನಮ್ಮ ಹಿಂದುಳಿದ ವರ್ಗ ಆಯುಕ್ತರು, ಅವ್ರ ಮೂಲಕನೇ CM ಅವರಿಗೆ ಮನವಿ ಕೊಟ್ಟಿದ್ದೇವೆ. ಆದ ಕಾರಣ ಸರ್ಕಾರ ಗಣತಿವೆತ್ತ ಸರ್ಕಾರ ಈ ಧ್ವನಿ ಇಲ್ಲದ ಸಮುದಾಯಗಳ ಬಲವರ್ಧನೆಗಾಗಿ ಮುಂಬರುವ 2026-27ನೇ ಸಾಲಿನ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಸಮುದಾಯಗಳ ಬಲವರ್ಧನೆಗೊಳಿಸಬೇಕಂತಂದು ಮಾಧ್ಯಮದ ಮೂಲಕ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ.